ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆ ಆಗಬೇಕು ಅಂತೇಳಿ ಹೋರಾಟ ಸಮಿತಿ ವತಿಯಿಂದ ವಿವಿಧ ಸಂಘ ಸಂಸ್ಥೆಗಳು 629 ದಿವಸಗಳಿಂದ ಹೋರಾಟ ನಡೀತಾ ಇದೆ. ಇದರ ಹಿನ್ನೆಲೆಯಲ್ಲಿ ಈ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಸಿದ್ದರಾಮಯ್ಯನವರು ಏಮ್ಸ್ ರಾಯಚೂರಿನಲ್ಲೇ ಸ್ಥಾಪನೆ ಮಾಡ್ತೀವಿ ಅಂತೇಳಿ ಕಾಂಗ್ರೆಸ್ ಪಕ್ಷದ ಮ್ಯಾನಿಫೆಸ್ಟೋದಲ್ಲಿ ಇಟ್ಟಿರೋದ್ರಿಂದ ಮೊದಲನೇ ಬಾರಿಗೆ 17/6/23 ಕೇಂದ್ರದ ಆರೋಗ್ಯ ಇಲಾಖೆ ಸಚಿವರಿಗೆ ಪತ್ರ ಬರೆದಿದ್ದಾರೆ. ಏಮ್ಸ್ ರಾಯಚೂರಿನಲ್ಲಿ ಸ್ಥಾಪನೆ ಮಾಡಬೇಕು. ರಾಯಚೂರು ಜಿಲ್ಲಾ ಕೇಂದ್ರ ಸರ್ಕಾರದ ಆಸ್ಪಿರೇಷನ್ ಡಿಸ್ಟ್ರಿಕ್ಟ್ ಆಗಿದೆ. ಅದರ ಜೊತೆಯಲ್ಲಿ ಸ್ಪೆಷಲ್ ಸ್ಟೇಟಸ್ 371J ರಾಯಚೂರು ಜಿಲ್ಲೆಗೆ ಸೇರಿರುವುದರಿಂದ ಆ ಭಾಗದಲ್ಲಿ ಜನರಿಗೆ ಆರೋಗ್ಯದ ಶೈಕ್ಷಣಿಕ ವಿಷಯದಲ್ಲಿ ಹೆಚ್ಚಿನ ಒತ್ತು ಕೊಡಬೇಕಾಗಿದೆ. ಹಾಗಾಗಿ ಏಮ್ಸ್ ಅನ್ನು ರಾಯಚೂರಿನಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಹೇಳಿ 2ನೇ ಬಾರಿಗೆ 7/9/23 ಮತ್ತೊಂದು ಲೆಟರ್ ಬರೆದಿದ್ದಾರೆ. ಸೊ ಆದ ನಂತರ ನಮಗೆ ಸರಿಯಾದ ಉತ್ತರ ಬಾರದೇ ಕಾರಣ ನಾವು ನಮ್ಮ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಸಿ ಪ್ರಕಾಶ್ ಪಾಟೀಲ್ರು, ನಾನು ಮತ್ತು ಇತರ ನಮ್ಮ ಜಿಲ್ಲೆಯ ಶಾಸಕರು, ಜಿಲ್ಲಾ ಸಂಬಂಧಪಟ್ಟಿರ್ತಕ್ಕಂಥ MP ಎಲ್ಲರೂ ಹೋಗಿ ನಮ್ಮ ಭಾಗದ ಸಚಿವರಾಗಿರ್ತಕ್ಕಂಥ ಕೇಂದ್ರ ಸಚಿವರಾಗಿರ್ತಕ್ಕಂಥ ಶ್ರೀಮಾನ್ ಕೋಬಾ ಅವರು ನೇತೃತ್ವದಲ್ಲಿ ಆರೋಗ್ಯ ಇಲಾಖೆ ಸಚಿವರಿಗೆ ನಾವು ಕೇಂದ್ರ ಸಚಿವರಿಗೆ ಭೇಟಿಯಾಗಿದ್ದೀವಿ. ಭೇಟಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಬಹಳ ಉತ್ತಮ ರೀತಿಯಲ್ಲಿ ನಮಗೆ ಸ್ಪಂದನೆ ನೀಡಿ ಇದನ್ನು ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಒಂದು ಪ್ರಪೋಸಲ್ನ ನಾವು ಪರಿಗಣಿಸ್ತೀವಿ ಅಂತ ಮಾತನ್ನು ಆಶ್ವಾಸನೆ ನೀಡಿದ್ದಾರೆ. ಆದರೂ ಇಲ್ಲಿವರೆಗೂ ಇದು ಆಗಸ್ಟ್ನಲ್ಲಿ ಆಗಿರ್ತಕ್ಕಂಥ, ಆದ್ರೆ ಇಲ್ಲಿವರೆಗೂ ಅದಕ್ಕೆ ಮತ್ತೆ ಏನೂ ಆಗಿರಲಿಲ್ಲ. ಇದು ಈಗಾಗಲೇ ಹೋದ ವರ್ಷ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಒಂದು ಏಮ್ಸ್ಗೆ ಮಂಜೂರಾತಿ ಮಾಡ್ತೀವಿ ಅಂತೇಳಿ ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ಈ ಪ್ರಯತ್ನ ಆಯಿತು. ರಾಯಚೂರಿಗೆ ಯಾಕೆ ಕೊಡಬೇಕಂತ ಪ್ರಶ್ನೆ ಬಂದಾಗ ಇಂದಿನ ಡಾಕ್ಟರ್ ರಾಜೇಂದ್ರಪ್ಪ ವರದಿಯಲ್ಲಿ ರಾಯಚೂರಿನಲ್ಲಿ ಹಿಂದುಳಿದ ಪ್ರದೇಶ ಆಗಿರೋದ್ರಿಂದ IIT ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮಾಡಬೇಕು ಅಂತೇಳಿ ಅವರು ಶಿಫಾರಸು ಮಾಡಿದ್ದಾರೆ. IIT ಕೇಂದ್ರ ಸರ್ಕಾರ ಮಂಜೂರಾತಿ ಆದಾಗ ಕಾರಣಾಂತರದಿಂದ ಧಾರವಾಡನಲ್ಲಿ IIT-ನೇ ಅಲ್ಲಿ ಸ್ಥಾಪನೆ ಮಾಡಿದ್ರು. ಆ ಸಂದರ್ಭದಲ್ಲಿ ಇರ್ತಕ್ಕಂಥ ಈ BJP ಹಿರಿಯ ನಾಯಕರುಗಳಿಗೆಲ್ಲ ರಾಯಚೂರು ಜಿಲ್ಲಾ ಜನಪ್ರತಿನಿಧಿಗಳು, ಜನರು, ಹೋರಾಟ ಸಮಿತಿಯವರು ಭೇಟಿಯಾದಾಗ ಆಶ್ವಾಸನೆ ಕೊಟ್ಟರು, ಮುಂದೆ ಬರುವಂತ ಏಮ್ಸ್ ಬರ್ತದೆ, ಏಮ್ಸ್ ಬಂದಾಗ ಅದು ತಪ್ಪದೆ ರಾಯಚೂರಿನಲ್ಲಿ ಸ್ಥಾಪನೆ ಮಾಡ್ಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡ್ತೀವಿ ಅಂತೇಳಿ ಹಿರಿಯ BJP ನಾಯಕರುಗಳೆಲ್ಲ ನಮಗೆ ಆಶ್ವಾಸನೆ ಕೊಟ್ಟಿದ್ರು. ಸೊ ಆ ಹಿನ್ನೆಲೆಯಲ್ಲಿ ನಾವು ರಾಯಚೂರಿನಲ್ಲಿ ಏಮ್ಸ್ ಆಗ್ಬೇಕೆಂಬ ಈ ಪ್ರಯತ್ನ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಇಲ್ಲಿವರೆಗೂ ಯಾವುದೇ ಸ್ಪಂದನೆ ಸಿಗಲಿಲ್ಲ. ವಿವಿಧ ಸಂಘ ಸಂಸ್ಥೆಗಳಿಂದ ಮತ್ತು ಜನಪ್ರತಿನಿಧಿಗಳಿಂದ ಹೋರಾಟ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತೊಂದ್ಸಲ 19/1/24 ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಫೈನಾನ್ಸ್ ಮಿನಿಸ್ಟರ್ಗೆ ಪತ್ರ ಬರೆದು ಈ ಏಮ್ಸ್ ಅನ್ನು ರಾಯಚೂರಿನಲ್ಲಿ ಸ್ಥಾಪನೆ ಮಾಡ್ತೀವಿ ಅಂತೇಳಿ ಮಾಡಲಿಕ್ಕೆ ಈ 24-25 ಬಜೆಟ್ನಲ್ಲಿ ಘೋಷಣೆ ಮಾಡ್ಬೇಕಂತೇಳಿ ಒಂದು ವಿನಂತಿ ಮಾಡಿದ್ದಾರೆ. ಸೊ ಅದು ತಕ್ಷಣ ಕಾರ್ಯರೂಪ ಬರಬೇಕೆಂಬುದೇ ನಮ್ಮೆಲ್ಲರ ಆಸೆ ಇದೆ. ಈ ದಿಶೆಯಲ್ಲಿ ನಾನು ಈಗಾಗಲೇ ಸಂಬಂಧಪಟ್ಟಿರ್ತಕ್ಕಂಥ ಲೋಕಸಭಾ ಸದಸ್ಯರಿಗೂ ಮತ್ತು ನಮ್ಮ ಕಲ್ಯಾಣ ಕರ್ನಾಟಕದಿಂದ ಪ್ರತಿನಿಧಿಸಿರ್ತಕ್ಕಂಥ ಕೇಂದ್ರ ಸಚಿವರಾಗಿರ್ತಕ್ಕಂಥ ಶ್ರೀಮಾನ್ ಕೋಬಾಜಿ ಅವರಿಗೂ ಮಾತನಾಡಿದ್ದೀನಿ. ನಮ್ಮ MP-ಗಳಿಗೆಲ್ಲ ಈ ಪತ್ರಗಳ ವ್ಯವಹಾರ ಮತ್ತು ಇದರ ಹಿನ್ನೆಲೆ ಎಲ್ಲ ನಮ್ಮ ಆ ಭಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಲ್ಯಾಣ ಕರ್ನಾಟಕ ಸಂಬಂಧಪಟ್ಟಿರ್ತಕ್ಕಂಥ ಲೋಕಸಭಾ ರಾಜ್ಯಸಭಾ ಸಂಸದರಿಗೆ ಮಾಹಿತಿ ಮತ್ತು ಮುಖ್ಯಮಂತ್ರಿಗಳು ಕಳಿಸಿರ್ತಕ್ಕಂಥ ಎಲ್ಲ ಲೆಟರ್ಗಳು ವಿವರ ಸಹಿತ ಅವರಿಗೆ ಈಗಾಗಲೇ ಕೊಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಆ ರಾಯಚೂರು ಜಿಲ್ಲಾ ಜನರ ಬೇಡಿಕೆ ಏನಂದ್ರೆ ತಕ್ಷಣ ಕೇಂದ್ರ ಸರ್ಕಾರ ಈಗೆಲ್ಲ ಸ್ಪಂದಿಸಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿರ್ತಕ್ಕಂಥ ಪ್ರಪೋಸಲ್ ಅನುಗುಣವಾಗಿ ರಾಯಚೂರಿನಲ್ಲಿ ಏಮ್ಸ್ ತಕ್ಷಣ ಸ್ಥಾಪನೆ ಮಾಡಲಿಕ್ಕೆ ಈ ಬಜೆಟ್ ನಲ್ಲಿ ಘೋಷಣೆ ಆಗಬೇಕೆಂಬುದೇ ನಮ್ಮ ವಿನಂತಿ ಮತ್ತು ಒತ್ತಡ.